ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜಗತ್ತಿನ ಅತ್ಯಂತ ಸುಂದರವಾದಂಥ ಭಾವನೆಗಳಲ್ಲಿ ಪ್ರೀತಿ ಕೂಡ ಒಂದು. ಆದರೆ ಅದೇ ಪ್ರೀತಿ ಒಬ್ಬ ಸೈಕೋ ತಲೆಯಲ್ಲಿ ವಿಕೃತವಾದಂಥ ರೂಪವನ್ನು ತಾಳಿದ್ರೆ ಏನಾಗಬಲ್ಲದು? ನಿರಾಕರಣೆಯ ಕೋಪ ಸೇಡಿನ ಜ್ವಾಲೆಯಾಗಿ ಮಾರ್ಪಟ್ಟರೆ ಎಂತಹ ದುರಂತಗಳು ಸಂಭವಿಸುತ್ತೆ ಅನ್ನೋದಕ್ಕೆ ತುಮಕೂರಿನ ಹೈವೇಯಲ್ಲಿ ನಡೆದಂಥ ಈ ಬೆಚ್ಚಿ ಬೀಳಿಸುವ ಘಟನೆಯೇ ಸಾಕ್ಷಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಕೇವಲ ಒಂದು ಅಪಹರಣದ ಕಥೆ ಅಲ್ಲ, ಆ ಹೆಣ್ಣು ಆತನಿಂದ ಅನುಭವಿಸಿದಂಥ ವೇದನೆಯ ಕಥೆ ಕೂಡ ಇದು. ಇದೆಲ್ಲವನ್ನು ಸಹಿಸಿಕೊಂಡು ಆಕೆ ಇಷ್ಟು ದಿನಗಳ ಕಾಲ ಇದ್ದಿದ್ದೇ ಗ್ರೇಟ್. ಜಯನಗರದ ಸಿದ್ದಾಪುರದಲ್ಲಿ ಸ್ನೇಹಿತೆಯ ಜೊತೆ ರಮ್ಯ ಇದ್ದಿದ್ದನ್ನು ತಿಳಿದುಕೊಂಡಿದ್ದಂಥ ನಾಗೇಂದ್ರ ಉಗ್ರ ರೂಪವನ್ನು ತಾಳ್ಬಿಟ್ಟಿರ್ತಾನೆ. ಆಕೆಯನ್ನು ಒಪ್ಪಿಸಿಯೇ ಊರಿಗೆ ಕರೆದುಕೊಂಡು ಹೊರಟಿದ್ದಂಥ ವ್ಯಕ್ತಿ ಆತ. ಆದರೆ ಮಾರ್ಗ ಮಧ್ಯೆ ನಡೆದಂಥ ಆ ಭಯಂಕರವಾದಂಥ ವರ್ತನೆ, ಆ ಹುಚ್ಚು ಪ್ರೇಮಿಯ ಹುಚ್ಚಾಟ ಕಂಡು ರಮ್ಯ ಕೂಡ ಶಾಕ್ ಆಗಿಬಿಡ್ತಾರೆ. ಡ್ರೈವರ್ಗೆ ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇರಲಿಲ್ಲ. ನೋಡಿ, ಆ ಥರದ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಇದೀಗ CCTV ದೃಶ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಆ ವ್ಯಕ್ತಿ ಊರಿಂದ ಹೊರಟಂಥದ್ದು, ಬ್ಯಾಗ್ನ ಹಾಕ್ಕೊಂಡಿರೋದು, ಆ ಬ್ಯಾಗ್ ತುಂಬ ಸಿಡಿಯೋ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಂಥದ್ದು. ಆತನ ಉದ್ದೇಶ ಒಂದೇ ಒಂದು, ಆಕೆಯನ್ನು ಮದುವೆ ಆಗಬೇಕು, ಇಲ್ಲ ಅಂದರೆ ಇಬ್ಬರೂ ಕೂಡ ಈ ಭೂಮಿಯನ್ನು ಬಿಟ್ಟು, ಇಹಲೋಕವನ್ನು ಬಿಟ್ಟು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಬೇಕು ಅಂತ. ಉತ್ತರ ಕನ್ನಡದ ಹೆಬ್ಬುಳ ಹೋಟೆಲ್ ಬಳಿ ಆತ ಬಸ್ ಹತ್ತುತ್ತಾ ಇರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಿರಿ. ಹೆಗಲಿಗೆ ಒಂದು ಬ್ಯಾಗ್ ಕೂಡ ಹಾಕ್ಕೊಂಡಿದ್ದಾನೆ ನಾಗೇಂದ್ರ. ಬ್ಯಾಗ್ ಹಾಕ್ಕೊಂಡು ಬಸ್ ಹತ್ತುತ್ತಾ ಇರ್ತಕ್ಕಂಥ ದೃಶ್ಯಗಳು ಈಗ ಲಭ್ಯವಾಗಿದ್ದಾವೆ. ದೃಶ್ಯಗಳಲ್ಲಿ ಆತನ ಚಲನವಲನಗಳು ಕೂಡ CCTV ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರೋದು. ಹೋಟೆಲ್ನಲ್ಲಿ ಒಂದು ಫ್ರೈಡ್ ರೈಸ್ನ ತೆಗೆದುಕೊಂಡು, ಅದನ್ನು ಆರ್ಡ್ರ್ ಮಾಡಿದಂಥ ಫ್ರೈಡ್ ರೈಸ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ವೈಟ್ ಕವರ್ ಕಾಣ್ತಾ ಇದೆ ನೋಡಿ, ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ಹಿಡ್ಕೊಂಡು ಹತ್ತುತ್ತಾ ಇರ್ತಕ್ಕಂಥ ದೃಶ್ಯಗಳು, ಬಸ್ಸನ್ನು ಹತ್ತುತ್ತಾ ಇರ್ತಕ್ಕಂಥ ದೃಶ್ಯ. ಹೆವಿ ವೆಯ್ಟೆಡ್ ಬ್ಯಾಗ್ನಲ್ಲಿ ಪೂರ್ತಿ ಕಂಪ್ಲೀಟ್ ಆಕೆಯನ್ನು ಮುಗಿಸಿಬಿಡ್ತಕ್ಕಂಥ ಸ್ಫೋಟಕ ವಸ್ತುಗಳನ್ನೇ ತುಂಬಿಕೊಂಡಿದ್ದಾನೆ. ಸ್ನೇಹಿತರೆ, ಸಾವಿನ ಮುಖಾಮುಖಿಯಲ್ಲೂ ಆ ಯುವತಿ ಮತ್ತು ಕ್ಯಾಬ್ ಚಾಲಕ ಸಿನಿಮೆಯ ಸ್ಟೈಲ್ನಲ್ಲಿ ಹೆದ್ದಾರಿಗೆ ಜಿಗಿದು ಬದುಕುಳಿದಿದ್ದೇ ಒಂದು ಪವಾಡ. ಅದು ಬೆಂಗಳೂರಿನ ಜಯನಗರದ ಸಿದ್ದಾಪುರ ಏರಿಯಾ. ಸಂಜಯ್ ಗಾಂಧಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಟೆಕ್ನಿಷಿಯನ್ ಆಗಿದ್ದಂಥ ರಮ್ಯಾ ಗೆಳತಿಯ PGಯಲ್ಲಿದ್ದರು. 6 ವರ್ಷಗಳ ಪ್ರೀತಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹೇಳಲಾರದಷ್ಟು ಕಾಟವನ್ನು ಕೊಡ್ತಾ ಇದ್ದಂಥ ಈ ಸೈಕೋ ಪ್ರೇಮಿ ನಾಗೇಂದ್ರ ಪದೇ ಪದೇ ಹೊಡೆಯೋದು, ಚಿತ್ರಹಿಂಸೆ ಕೊಡೋದು, ಸಣ್ಣ ಪುಟ್ಟ ವಿಷಯಗಳಿಗೂ ಅನುಮಾನ ಪಡೋದು, ಖ್ಯಾತೆ ತೆಗೆಯೋದು, ತಂಟೆ ಮಾಡೋದು, ಹೀಗೆಲ್ಲ ಇದ್ದರೆ ಯಾವ ಹೆಣ್ಣು ತಾನೇ ಸಹಿಸ್ಕೊಳ್ತಾಳೆ? ಇವತ್ತು ಆಕೆಯದ್ದು ತಪ್ಪಿರಬಹುದು ಅಂತ ಭಾಳಷ್ಟು ಕೆಟ್ಟ ಮನಸ್ಥಿತಿಯವರು ಅನೇಕ ಕಮೆಂಟ್ಸ್ಗಳನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿರಬಹುದು. ಆರಂಭದಲ್ಲಿ 6ರಿಂದ 8 ವರ್ಷಗಳ ಪ್ರೀತಿ ಅಂದರೆ ಎಲ್ಲ ಆರಂಭದಲ್ಲೆಲ್ಲ ಚೆನ್ನಾಗಿತ್ತು, ಸುತ್ತಾಡ್ತಾರೆ, ಹಣ ಖರ್ಚು ಮಾಡ್ತಾರೆ, ಕೊನೆಗೆ ಮದುವೆ ಆಗೋದಿಲ್ಲ ಅಂತ ಹಿಂದೆ ಸರಿದು ಬಿಡ್ತಾರೆ ಅಂಥೇಳಿ ಭಾಳಷ್ಟು ಜನ ದೂಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಏನಾಗಿದೆ ಈ ಸ್ಟೋರಿಯಲ್ಲಿ ಅನ್ನೋದು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಈ ಘಟನೆ ಬಗ್ಗೆ ವಿವರಿಸೋ ಮುನ್ನ ಈ ನಾಗೇಂದ್ರ ಯಾರು, ನಿಜಕ್ಕೂ ಆತನ ಹಿನ್ನೆಲೆ ಏನು, ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಗಸೂರು ಅಂದರೆ ಹೆಬ್ಬುಳ ಗ್ರಾಮ ಅಂತ ಇದೆ. ಆ ಹೆಬ್ಬುಳ ಗ್ರಾಮದವನೀತ. ರಮ್ಯಾ ಉಲ್ಲಾಸ್ ಮೂಲತಃ ಅಂಕೋಲಾ ತಾಲೂಕಿನ ಸರಳೆಬೈಲು ಗ್ರಾಮ, ಅಂದರೆ ನಾಗೇಂದ್ರನ ಹೆಬ್ಬುಳ ಗ್ರಾಮದ ಅಕ್ಕಪಕ್ಕದ ಊರು. ಒಂದು 8 ವರ್ಷಗಳ ಪರಿಚಯ, ಪ್ರೀತಿ ಎಲ್ಲವೂ ಮನೆಯವರು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಮನೆಯವರು ಒಪ್ಪಿರಲಿಲ್ಲ. ಕಾರಣ ಏಕೆ ಅಂದರೆ ಮಗಳೇ ಆತನಿಂದ ದೂರ ಸರಿತಾ ಇದ್ದಾಳೆ ಅಂತ. ಒಂದು ಕ್ಷಣ ನೀವು ಹೆಬ್ಬುಳ ಗ್ರಾಮದಲ್ಲಿ CCTV ದೃಶ್ಯಗಳಲ್ಲಿ ಪತ್ತೆಯಾಗಿರೋ ಹಾಗೆ ಆತ ಬೆಂಗಳೂರಿಗೆ ಬಂದು ಈಕೆಯನ್ನು ಊರಿಗೆ ಕರೆದುಕೊಂಡು ಹೋಗೋ ಪ್ಲ್ಯಾನ್ ಮಾಡ್ತಾನೆ. ಅಂದರೆ ಒಪ್ಪಿಸಿ ಕರೆದುಕೊಂಡು ಹೋಗೋ ರೀತಿ. ಬೆಂಗಳೂರಿನ ಜಯನಗರದಿಂದ ಅಂಕೋಲಾಕ್ಕೆ ಹೋಗಲಿಕ್ಕೆ 500 ಕಿಲೋಮೀಟರ್ ದೂರದ ಊಬರ್ ಕ್ಯಾಬ್ನ ಬುಕ್ ಮಾಡಿದ್ದೆ ಆಕೆಯನ್ನು ಅಪಹರಿಸಿ ಮದುವೆಗೆ ಒಪ್ಪಿಸಬೇಕು, ಇಲ್ಲದಿದ್ದರೆ ಮುಗಿಸಿಬಿಡಬೇಕು ಅನ್ನೋ ನಿರ್ಧಾರದ ಮೇಲೆ. ಸ್ನೇಹಿತರೆ, ಆಗ ಘಟನೆ ನಡೆದಂಥ ಸ್ಥಳದಲ್ಲಿ ಈಗ ನಿಮಗೆ ಅಲ್ಲಿನ FSL ತಜ್ಞರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ತನಿಖೆ ಮುಂದುವರಿಸಿದ್ದಾರೆ. ಮತ್ತೊಂದು ಸ್ಫೋಟಕ ವಸ್ತು ಕೂಡ ಪತ್ತೆಯಾಗಿದೆ ಆ ಜಾಗದಲ್ಲಿ. ಅಂದರೆ ಆತ ಒಟ್ಟು 3 ಪೆಟ್ರೋಲ್ ಸ್ಫೋಟಕದ ವಸ್ತುಗಳನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇರೋದು. ನೋಡಿ, ಆರಂಭದಲ್ಲಿ ರಮ್ಯಾ ತನ್ನನ್ನು ಬೇಡ ಅಂತ ಹೇಳಿ ದೂರ ತಳ್ತಾಳೆ. ಅದನ್ನು ನಾಗೇಂದ್ರನಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ತಿಂಗಳುಗಳಿಂದ ಆಕೆಗೆ ಮದುವೆ ಆಗುವಂತೆ ತೀವ್ರವಾದಂಥ ಕಿರುಕುಳ ಕೊಡ್ತಾ ಇರ್ತಾನೆ. ನನಗೆ ಸಿಗದವಳು ಯಾರಿಗೂ ಸಿಗಬಾರ್ದು ಅನ್ನೋ ವಿಕೃತವಾದಂಥ ಹಠ ಆತನ ತಲೆಯಲ್ಲಿ ಓಡ್ತಾ ಇರುತ್ತೆ. ಪ್ರೇಯಸಿಯನ್ನು ತನ್ನದೇ ಊರಿಗೆ ಕರೆದುಕೊಂಡು ಹೋಗ್ತಾ ಇದ್ದಂಥ ನಾಗೇಂದ್ರ ಮಾರ್ಗ ಮಧ್ಯದಲ್ಲಿ ಕಿರಿಕನ್ನು ಶುರು ಮಾಡ್ಕೊಳ್ತಾನೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಯಾರೂ ಊಹೆ ಕೂಡ ಮಾಡದ ಘಟನೆಯೊಂದು ಕಳೆದ ದಿನ ನಡೆದು ಹೋಗುತ್ತೆ. ಇದ್ದಕ್ಕಿದ್ದ ಹಾಗೆ ಕಾರು ಸಂಪೂರ್ಣ ಭಸ್ಮವಾಗಿ ದಹಿಸಿ ಹೋಗುತ್ತೆ. ಅಕ್ಕಪಕ್ಕದ ಸ್ಥಳೀಯರಿಗೆ ಇದು ಯಾವುದು ಕೂಡ ಗೊತ್ತಿರಲಿಲ್ಲ ಏನಾಗ್ತಾ ಇದೆ ಅಂತ. ರಮ್ಯಾ ಗೆಳತಿ ಯಾವಾಗ ಈಕೆಯನ್ನು ಅಪಹರಿಸಿ, ಅಂದರೆ ಅಪಹರಿಸಿ ಅಂತ ಹೇಳೋದಕ್ಕೆ ಬರೋದಿಲ್ಲ, ಆತ ಒಪ್ಪಿಸ್ಲಿಕ್ಕೆ ಅಂತ ನಿರ್ಧಾರ ಮಾಡಿಕೊಂಡು ಕೂಡ ಬಂದಿದ್ದ ಅನ್ನೋ ಮಾಹಿತಿ. ಯಾಕೆಂದರೆ ತುಂಬ ಖುಷಿಯಾಗಿ ಇಬ್ಬರು ಕೂಡ ಕ್ಯಾಬನ್ನು ಹತ್ತಿದವರು.
ರಮ್ಯಾ ಗೆಳತಿ 11:30ಕ್ಕೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟ ದೂರಿನ ಮೇಲೆ ತನಿಖೆ ಶುರು ಮಾಡಿದಂಥ ಪೊಲೀಸ್ನವ್ರಿಗೆ ಅಲ್ಲಿಯವರೆಗೂ ಕೂಡ ಕಾರ್ನಲ್ಲಿ ಈ ಥರ ಸ್ಫೋಟಕಗೊಳ್ಳುವಂಥ ವಸ್ತುಗಳಿದ್ದಾವೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲದೇ ಇದ್ದಿದ್ದರೆ ಕಾರ್ಯಾಚರಣೆ ಬೇರೆ ರೀತಿಯೇ ಇರ್ತಾಯಿತ್ತು. ನೇರವಾಗಿ ಊಬರ್ಗೆ ಕರೆ ಮಾಡ್ತಾರೆ ಪೊಲೀಸ್ನವರು. ಅಲ್ಲಿಂದ ಆ ಕಾರ್ ನಂಬರ್ ಪ್ಲೇಟ್ ನಂಬರ್ ಕೊಟ್ಟಿರೋದ್ರಿಂದ ಆ ನಂಬರ್ ತೆಗೆದುಕೊಂಡಂಥ ಪೊಲೀಸರು ಡ್ರೈವರ್ ಆಗಿದ್ದಂಥ ಪ್ರವೀಣ್ಗೆ ಕರೆ ಮಾಡ್ತಾರೆ. ಆ ಯುವತಿ ಕಾರ್ನ ನಂಬರ್ ಪ್ಲೇಟ್ ಸಮೇತ ಮಾಹಿತಿ ಕೊಟ್ಟಿದ್ದೇ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಅಂತ ಹೇಳ್ಬೋದು. ಡ್ರೈವರ್ಗೆ ಇದೊಂದು ಕಿಡ್ನ್ಯಾಪ್ ಕೇಸ್ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪೊಲೀಸರೊಂದಿಗೆ ಮಾತನಾಡಲಿಕ್ಕೆ ಡೀಸೆಲ್ ಹಾಕಿಸುವ ನೆಪದಲ್ಲೂ ಕೂಡ ಕಾರ್ ಬಿಟ್ಟು ಇಳದೇ ಇರ್ತಾನೆ. ಡೀಸೆಲ್ ಹಾಕಿಸೋ ನೆಪದಲ್ಲಿ ಪೊಲೀಸರೊಂದಿಗೆ ಮಾತನಾಡಿದಂಥ ಡ್ರೈವರ್ ಪ್ರವೀಣ್ ಮತ್ತೆ ನಿಧಾನವಾಗಿ ಕಾರ್ನ ಡ್ರೈವ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾವಿಬ್ಬರು ಒಟ್ಟಿಗೆ ಸಾಯೋಣ ಅಂತ ಬೆದರಿಕೆ ಹಿಂದೆ ಹಾಕ್ತಾ ಇದ್ದಂಥ ನಾಗೇಂದ್ರ ರಮ್ಯಗೆ ಭಾಳ ವಿಪರೀತವಾದಂಥ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರ್ತಾನೆ. ಪೊಲೀಸ್ನವರು ತನ್ನನ್ನು ಬೆನ್ನಹಿಡ್ತಾ ಇದ್ದಾರೆ, ಪ್ರತಿ ಬಾರಿಯೂ ಕೂಡ ಡ್ರೈವರ್ ಪ್ರವೀಣ್ಗೆ ಕರೆ ಮಾಡ್ತಾ ಇದ್ದಾರೆ ಅನ್ನೋದು ಯಾವಾಗ ನಾಗೇಂದ್ರನಿಗೆ ಗೊತ್ತಾಗ್ತೋ ಆತನೊಳಗಿನ ಕ್ರೌರ್ಯ ಹೆಚ್ಚಾಗಿ ಯುವತಿಯ ತಲೆ ಮತ್ತು ಕೈಗೆ ಮಾರಕಾಸ್ತ್ರಗಳಿಂದ ಇರಿದು ಆಕೆಯನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟು ಮಾತ್ರವಲ್ಲದೆ ಕೈಯಲ್ಲಿ ಪೆಟ್ರೋಲ್ ಸ್ಫೋಟಕವನ್ನು ಇಟ್ಕೊಂಡು ಲೈಟರ್ ಮುಖಾಂತರವಾಗಿ ಅದನ್ನು ಸಿಡಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಏನಾದರೂ ಆ ಕ್ಷಣದಲ್ಲಿ ಆತ ಆ ರೀತಿಯಾಗಿ ಸಿಡಿಸಿದರೆ ಆ ಕಾರ್ನಲ್ಲಿದ್ದಂಥ ಮೂವರು ಕೂಡ ಸುಟ್ಟು ಬೂದಿ ಆಗ್ತಾಯಿದ್ರು. ಸ್ನೇಹಿತರೆ, ಆಗ ಕ್ಯಾಬ್ ಡ್ರೈವರ್ ಅದನ್ನು ಕಸಿದು ಹೊರಗೆ ಎಸಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಕಾರನ್ನು ಸೈಡ್ಗೆ ಹಾಕಿ ಆತನ ಕೈಯಲ್ಲಿ ಲೈಟ್ರ್ ಮತ್ತು ಆ ಒಂದು ಸ್ಫೋಟಕದ ವಸ್ತು ಇರುತ್ತಲ್ಲ, ಆ ಸ್ಫೋಟಕದ ವಸ್ತುವನ್ನು ಕಸಿದುಕೊಂಡು ಹೊರಗೆ ಎಸಿತಾನೆ. ಒಂದನ್ನು ಲೈಟ್ರ್ ಹಚ್ಚಿರೋದಿಲ್ಲ ಇನ್ನೂ ಕೂಡ. ಅಲ್ಲಿಗೆ ಪರಿಸ್ಥಿತಿ ಕಂಟ್ರೋಲ್ ತಪ್ಪಿದ ಹಾಗೆ ಡೋರನ್ನ ಓಪನ್ ಮಾಡಿ ರಮ್ಯಾ ಪರಾರಿಯಾಗಲಿಕ್ಕೆ ಟ್ರೈ ಮಾಡ್ತಾಳೆ. ಅದೇ ಹೈವೇಯಲ್ಲಿ ಯಾರ್ದೋ ಬೈಕನ್ನು ನಿಲ್ಲಿಸಿ ಅದೇ ಬೈಕ್ ಮುಖಾಂತರವಾಗಿ ಪರಾರಿಯಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಇನ್ನೊಂದು ಸ್ಫೋಟದ ವಸ್ತುವನ್ನು ಮತ್ತೆ ತೆಗಿಲಿಕ್ಕೆ ಶುರು ಮಾಡ್ತಾನೆ ಅದೇ ನಾಗೇಂದ್ರ. ಆಗ ಕಾರ್ನಲ್ಲಿದ್ದಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ ಹೇಳಿ ಡ್ರೈವರ್ ಪ್ರವೀಣ್ ಆ ಡಾಕ್ಯುಮೆಂಟ್ ಸಮೇತ ಕೆಳಗಿಳಿದು ಓಡಿ ಹೋಗ್ತಾನೆ. ಕ್ಷಣಾರ್ಧದಲ್ಲೇ ನೋಡ್ತಿದ್ದ ಹಾಗೆ ಕಾರು ಸುಟ್ಟು ಬೂದಿ ಹಾಗೂ ಹೋಗಿಬಿಡುತ್ತೆ. ಡ್ರೈವರ್ ಮತ್ತು ರಮ್ಯಾ ಕಾರಿಂದ ಕೆಳಗಿಳಿದು ಓಡಿದಾಗಲೂ ಕೂಡ ಆತ ಹೊರಗೆ ಬರದೆ ಕಾರಿನ ಎಲ್ಲ ಡೋರ್ಗಳನ್ನು ಸೆಂಟ್ರಲ್ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ತನ್ನ ಬಳಿ ಇದ್ದಂಥ 2ನೇ ಸ್ಫೋಟದ ವಸ್ತುವನ್ನು ಕೂಡ ಕಾರ್ನೊಳಗೆ ಸ್ಫೋಟಿಸಿಕೊಂಡು ತಾನೇ ಸಜೀವ ದಹನವಾಗುವ ಮುಖಾಂತರವಾಗಿ ತನ್ನ ಈ ವಿಕೃತ ಹಠವನ್ನು ಮುಂದುವರಿಸ್ತಾನೆ. ನೋಡಿ, ಅಲ್ಲಿಗೆ ಆತನ ಅಂತ್ಯ ಆಯಿತು. ನಾಗೇಂದ್ರನಿಗೆ ಇಷ್ಟೊಂದು ಶಕ್ತಿಶಾಲಿ ವಸ್ತುಗಳು, ಸ್ಫೋಟದ ವಸ್ತುಗಳು ಎಲ್ಲಿಂದ ಸಿಕ್ಕವು? ಆತನಿಗೆ ಯಾರಾದರೂ ಸಹಾಯ ಮಾಡಿದ್ರಾ? ಇದರ ಬಗ್ಗೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ಅಧಿಕಾರಿಗಳು ತೀವ್ರವಾಗಿ ತನಿಖೆಯನ್ನು ಮುಂದುವರಿಸಿರೋದು. ಇವನ ಸೈಕೋ ಮನಸ್ಥಿತಿ ಹೇಗಿತ್ತು ಅಂದರೆ ಸ್ನೇಹಿತರೆ, ಅದನ್ನು ನಾನು ಡೀಟೇಲ್ಡಾಗಿ ಹೇಳಲೇಬೇಕು. ಒಂದು ಪ್ರೀತಿ ಅನ್ನೋದು ಒಂದು ಭಾವನೆ ಅಂತ ಇವರು ತಿಳಿದುಕೊಳ್ಳೋದಿಲ್ಲ. ಎದುರಿಗಿರ್ತಕ್ಕಂಥ ವ್ಯಕ್ತಿ ತನಗೆ ಸೇರಿದಂಥ ವಸ್ತು ಅಂತಲೇ ಈತ ಭಾವಿಸಿದ್ದ. ನನಗೆ ಸಿಗದೆ ಇರೋಳು ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋ ವಿಕೃತವಾದಂಥ ಹಠ ಇವನಲ್ಲಿತ್ತು. ಇನ್ನು ಪ್ರೀತಿ ಮತ್ತು ಈ ಮದುವೆ ಪ್ರಸ್ತಾಪವನ್ನು ಯಾವಾಗ ನಿರಾಕರಿಸ್ತಾಳೋ ಆಗ ಈತನಿಗೆ ಅಹಂಕಾರದ ತೀವ್ರವಾಗಿ ಪೆಟ್ಟು ಬೀಳುತ್ತೆ. ಆ ನಿರಾಕರಣೆಯಿಂದ ಬಹಳ ದೊಡ್ಡ ಅಪಮಾನ ಆಯಿತು ಅಂತ ಹೇಳಿ ಭಾವಿಸಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಮುಂದಾಗಿಬಿಡ್ತಾನೆ. ಕೇವಲ ಭಾವನೆಗಳು ಮತ್ತು ತಮ್ಮ ಹಠ ಮಾತ್ರ ಇಂಪಾರ್ಟೆಂಟ್. ಎದುರಿಗಿರ್ತಕ್ಕಂಥ ನನ್ನ ರಮ್ಯಾಳ ಯಾವುದೇ ಕಷ್ಟ ಇಷ್ಟ ಆಕೆ ಜೀವ ಯಾವುದು ಕೂಡ ಈತನಿಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಇತ್ತೀಚಿನ ಸಿನಿಮಾಗಳಲ್ಲೂ ಕೂಡ ನಾಯಕಿಯನ್ನು ಬಲವಂತವಾಗಿ ಒಪ್ಪಿಸೋದು, ಆಕೆ ಬೆನ್ನು ಬೀಳೋದು, ಪ್ರೀತಿ ಸಿಗದೇ ಇದ್ದಾಗ ಹಿಂಸೆಗಿಳಿಯೋದು, ಅದನ್ನೇ ಹೀರೋಯಿಸಮ್ ಅಂತ ತೋರಿಸೋದ್ರ ಮುಖಾಂತರವಾಗಿ ಜನರನ್ನು ಸಮಾಜವನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಒಂದು ಹಗೆತನ ಇವೆಲ್ಲವನ್ನು ಕೂಡ ಬಿಡಬೇಕಾಗತ್ತೆ. ಇಂದಿನ ಯುವಕರಿಗೆ ನಿರಾಕರಣೆ ಆದಾಗ, ಸೋಲಾದಾಗ ಅಥವಾ ಹುಡುಗಿ ಇಲ್ಲ ಅಂತ ಅಂದಾಗ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತಕ್ಕಂಥ ಮನಸ್ಥಿತಿ ಬರಬೇಕು. ಅದೃಷ್ಟವಶಾತ್ ಸಾವಿನ ದವಡೆಯಲ್ಲಿದ್ದಂಥ ಯುವತಿ ಮತ್ತು ಕ್ಯಾಬ್ ಚಾಲಕ ಪ್ರವೀಣ್ ಕೊನೆ ಕ್ಷಣದಲ್ಲಿ ಧೈರ್ಯ ಮಾಡಿ ಕಾರಿನಿಂದ ಹೆದ್ದಾರಿಗೆ ಜಿಗಿದೇ ಇದ್ದಿದ್ದರೆ ಇವತ್ತು ಈ ಇಬ್ಬರ ಮುಗ್ಧರ ಜೀವವೂ ಕೂಡ ಬೂದಿಯೊಳಗೆ ಕರಗಿ ಹೋಗ್ತಾ ಇತ್ತು. ಸದ್ಯಕ್ಕೆ ಆ ಸೈಕೋ ನಾಗೇಂದ್ರ ತಾನು ತೋಡ್ದಂಥ ಹಳ್ಳಕ್ಕೆ ತಾನೇ ಬಿದ್ದುಬಿಟ್ಟ, ಕಾರಿನೊಳಗೆ ಸಜೀವ ದಹನ ಆಗಿಬಿಟ್ಟ. ಆದರೆ ನೆನಪಿಡಿ, ಇಂಥ ವಿಕೃತ ಮನಸ್ಥಿತಿಯ ಸೈಕೋಗಳು ನಮ್ಮ ನಡುವೆ ತಿರುಗಾಡ್ತಾ ಇದ್ದಾರೆ. ಹೆಣ್ಣಿನ ನಿರಾಕರಣೆಯನ್ನು, ಆಕೆಯ ಸ್ವಾತಂತ್ರ್ಯ ನಿರ್ಧಾರವನ್ನು ಗೌರವಿಸದಂಥ ಯಾವುದೇ ಗಂಡಸು ಪ್ರೇಮಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಮಕ್ಳೇ ಎಚ್ಚರದಿಂದಿರಿ. ಪ್ರೀತಿಯ ಹೆಸರಲ್ಲಿ ನಿಮ್ಮ ಬದುಕನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಈ ಥರದ ವಿಕೃತ ಪ್ರೇಮಿಗಳ ಆರಂಭಿಕ ಲಕ್ಷಣಗಳು ಕಂಡ ತಕ್ಷಣ ಧ್ವನಿ ಎತ್ತಿ ಪೊಲೀಸ್ನವರು ದೂರು ಕೊಡಿ. ಒಂದು ಹೆಜ್ಜೆ ನಿಮ್ಮ ಜೀವವನ್ನು ಕೂಡ ಉಳಿಸ್ಬೋದು. ಹಾಗಾಗಿ ಈ ಸ್ಟೋರಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಆ ಡ್ರೈವರ್ನ ಆ ಧೈರ್ಯಗಾರಿಕೆಯನ್ನು ಕೂಡ ನಾವು ಮೆಚ್ಚಬೇಕಾಗತ್ತೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ನೋಡ್ತಾ ಇರಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.